ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾಷೆ ಅಂದ ಮೇಲೆ ಅದರಲ್ಲಿ ಅನೇಕ ಶಬ್ದಗಳು ಇರಲೇಬೇಕು. ಆ ಶಬ್ದಗಳಿಗೆ ಅರ್ಥವಿರುತ್ತೆ. ಶಬ್ದಗಳಿಗೆ ಅರ್ಥ ಏಕರೂಪವಾಗಿದ್ದಾಗ ಅದು ನಾಡಿನ ಎಲ್ಲರಿಗೂ ಅರ್ಥವಾಗುತ್ತೆ, ಸಂವಹನ ಸರಾಗವಾಗುತ್ತೆ. ಒಂದು ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚಿನ ಅರ್ಥಗಳಿದ್ದಾಗ ಸಂವಹನ ಸ್ವಲ್ಪ ಗೊಂದಲಮಯವಾಗುತ್ತೆ. ನಮ್ಮ ಕರ್ನಾಟಕ ವಿಶಾಲವಾದ ನಾಡು. ಕರ್ನಾಟಕದಲ್ಲಿ ಹಲವು ನಮೂನೆಯ ಕನ್ನಡಗಳನ್ನು ಕಾಣಬಹುದು ನಾವು. ಹಾಗಾಗಿ ಕನ್ನಡದಲ್ಲಿ ಬಳಕೆಯಾಗುವ ಶಬ್ದಗಳ ಅರ್ಥ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಬಹುದು. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಶಬ್ದಗಳ ಪರಿಚಯ ಪ್ರಯೋಗ ಸ್ವಲ್ಪ ಕಷ್ಟವಾಗುತ್ತೆ. ಇದನ್ನು ನಿಖರಗೊಳಿಸುವ ದೃಷ್ಟಿಯಿಂದ ನಿಘಂಟುಗಳನ್ನು ನಮ್ಮ ಹಿರಿಯರು ರಚಿಸಿದ್ದಾರೆ. ರನ್ನಕಂದ ಕನ್ನಡದಲ್ಲಿ ರಚನೆಯಾದಂಥ ಮೊದಲ ನಿಘಂಟು. ಜ್ಞಾನ ಶಾಖೆಗಳು ಬೆಳೀತಾ ಇದ್ದ ಹಾಗೆ, ಹರಡ್ತಾ ಇದ್ದ ಹಾಗೆ, ಹೊಸ ಹೊಸ ಜ್ಞಾನ ಪ್ರಕಾರಗಳು ಬೆಳೀತಾ ಇದ್ದ ಹಾಗೆ ಹೊಸ ಹೊಸ ಶಬ್ದಗಳ ಪರಿಕಲ್ಪನೆ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅವುಗಳ ಅರ್ಥ ನಿಖರವಾಗಿ ಗೊತ್ತಾಗಬೇಕಾದದ್ದು ನಮಗೆ ತೀರಾ ಅಗತ್ಯ. ಹಾಗಾಗಿ ಭಾಷಾ ನಿಘಂಟಿನ ಜೊತೆ ಆಯಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ನಿಘಂಟು ರಚನೆಯಾಗುವ ಕೆಲಸ ಕನ್ನಡದಲ್ಲಿ ಬಹಳ ಸೊಗಸಾಗಿ ನಡೀತಾ ಇದೆ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಎನ್ನುವ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗಾಗಲೇ ಆಗಿರುವ ಕೆಲಸ ಏನಿದೆ ಅದು ಭಾರತದ ಇತರ ಭಾಷೆಗಳಲ್ಲಿ ಆಗಿಲ್ಲ ಎನ್ನುವ ಹೆಮ್ಮೆಯೊಡನೆ ನಾವು ಸ್ಮರಿಸ್ಕೋಬಹುದು. ಅಂತಹ ಸೊಗಸಾದ ನಿಘಂಟುಗಳಲ್ಲಿ ಒಂದು ಕನ್ನಡದ ಮೊಟ್ಟ ಮೊದಲ ಇಂಗ್ಲಿಷ್ ನಿಘಂಟು ಪರಿಸರ ನಿಘಂಟು. ಪರಿಸರ ನಿಘಂಟನ್ನು ಬರೆದಿದ್ದಾರೆ ಡಾಕ್ಟರ್ ಟಿ.ಎಸ್. ವಿವೇಕಾನಂದ ಹಾಗೂ ಶೇಷಗಿರಿ ಜೋಡಿದಾರ್ ಅವರು. ಪರಿಸರ, ನಾವೆಲ್ಲರೂ ವಾಸ ಮಾಡ್ತಾ ಇರ್ತಕ್ಕಂಥ ಈ ಪರಿಸರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಡುಕೊಳ್ಳುವಿಕೆಯ ಕೆಲಸಗಳಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ಹಾಗಾಗಿ ಪರಿಸರದ ಕನಿಷ್ಠ ಜ್ಞಾನವಾದರೂ ನಮಗೆ ಇರಲೇಬೇಕು. ಈ ಹಿನ್ನೆಲೆಯಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಪಾರಿಭಾಷಿಕ ಪದಗಳು ಏನಿವೆ ಅವುಗಳ ಅರ್ಥವನ್ನು ತಿಳ್ಕೊಂಡು ಬಳಸೋದು ಬಹಳ ಒಳ್ಳೆಯದು. ಈ ಒಂದು ಪುಸ್ತಕದಲ್ಲಿ ವಿವೇಕಾನಂದ ಹಾಗೂ ಜೋಡಿದಾರವರು ಕೇವಲ ಒಂದು ಇಂಗ್ಲೀಷ್ ಶಬ್ದವನ್ನು ಕೊಟ್ಟು ಅದರ ಕನ್ನಡ ಸಮಪದವನ್ನು ಕೊಡುವಕ್ಕಷ್ಟೇ ತಮ್ಮನ್ನು ಸೀಮಿತವಾಗಿಸಿಕೊಳ್ಳದೆ ಅದರ ಪುಟ್ಟ ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆ ನಿಜಕ್ಕೂ ಬಹಳ ಉಪಯುಕ್ತವಾಗಿದೆ. ಇದೊಂದು ಕನ್ನಡದ ಮಟ್ಟಿಗೆ ಬಹಳ ಬೃಹತ್ತಾದಂಥ ಒಂದು ನಿಘಂಟು. 474 ಪುಟಗಳಷ್ಟು ಇದು ವಿಸ್ತೃತವಾಗಿದೆ. ಭಾರತೀಯ ಭಾಷೆಗಳಲ್ಲೇ ಇದು ಮೊದಲ ಪ್ರಯತ್ನ ಅನ್ನುವ ಒಂದು ದಾಖಲೆ ಏನಿದೆ ಅದನ್ನು ನಾವು ನಿಜಕ್ಕೂ ಬಹಳ ಹೆಮ್ಮೆಯಿಂದ ಸ್ಮರಿಸ್ಕೋಬೇಕಾಗುತ್ತೆ. ಇಲ್ಲಿ ಬಳಸಿರುವ ಒಂದು ವಿಧಾನ ಏನಿದೆ, ಆ ಶಬ್ದಗಳನ್ನು ತರಬೇಕಾದರೆ ಬಹಳ ಸೊಗಸಾದ ವಿಧಾನವನ್ನು ಬಳಸಿದ್ದಾರೆ. ತೀರಾ ತಾಂತ್ರಿಕ ಶಬ್ದಗಳಿಗೆ ಕನ್ನಡ ಪದಗಳನ್ನು ಹುಡುಕೋದಕ್ಕೆ ಹೋಗಿಲ್ಲ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಒಂದು ವಿಚಾರ ಬರುತ್ತೆ. ರೇಡಿಯೋ ಕಾರ್ಬನ್ ಡೇಟಿಂಗ್, ಯಾವುದೋ ಒಂದು ಮರವೋ ಕಲ್ಲೋ ಯಾವುದೋ ಒಂದು ಸಿಕ್ತು ಅಂದರೆ ಅದರ ಆಯಸ್ಸನ್ನು ನಿರ್ಣಯಿಸುವ ಒಂದು ವಿಧಾನ. ಎಷ್ಟು ವರ್ಷಗಳ ಹಿಂದೆ ಈ ಮರ ಹುಟ್ಟಿರಬಹುದು, ಬದುಕಿದ್ದಿರಬಹುದು ಇತ್ಯಾದಿ ಅನೇಕ ವಿಚಾರಗಳನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಕಾಲ ನಿರ್ಣಯ ವಿಧಾನ ಅದು. ಈ ರೇಡಿಯೋ ಅನ್ನೋ ಶಬ್ದಕ್ಕೆ, ಡೇಟಿಂಗ್ ಅನ್ನೋ ಶಬ್ದಕ್ಕೆ, ಕಾರ್ಬನ್ ಅನ್ನೋ ಶಬ್ದಕ್ಕೆ ಸಮಶಬ್ದಗಳನ್ನು ರೂಪಿಸಬೇಕಾ? ಅದಕ್ಕೆ ಅವರೇನು ಮಾಡಿದ್ದಾರೆ, ರೇಡಿಯೋ ಕಾರ್ಬನ್ 2 ತಾಂತ್ರಿಕ ಶಬ್ದಗಳು, ಆ ಮೂಲ ಶಬ್ದಗಳನ್ನು ಹಾಗೇ ಉಳಿಸ್ಕೊಂಡು ಡೇಟಿಂಗ್ ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸುವಂಥದ್ದು, ಇದು ಕನ್ನಡಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ರೇಡಿಯೋ ಡೇಟಿಂಗ್, ಕಾಲ ನಿರ್ಣಯ, ಈ ರೀತಿಯಾದ ಶಬ್ದಗಳನ್ನು ಸಹ ಇವರು ಮಾಡಿದ್ದಾರೆ. ಪ್ರತಿಯೊಂದು ಇಂಗ್ಲೀಷ್ ಶಬ್ದಕ್ಕೂ ಅಥವಾ ಪಾರಿಸರಿಕ ಶಬ್ದಕ್ಕೂ ಕನ್ನಡ ಶಬ್ದವನ್ನು ಹುಡುಕಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿಲ್ಲ ಇವರು. ಜನಸಾಮಾನ್ಯರ ಕೈಗೆ ಎಟುಕಬಹುದಾದ, ಅವರು ಬಳಸಬಹುದಾದ ರೀತಿಯಲ್ಲಿ ಇವರು ಶಬ್ದಗಳನ್ನು ರೂಪಿಸ್ತಾ ಹೋಗ್ತಾರೆ.
ಹಾಗಾಗಿ ಕನ್ನಡ ಭಾಷೆಗೆ ಒಂದು ಸೊಗಸಾದ ಸೇರ್ಪಡೆ ಪರಿಸರ ನಿಘಂಟು. ಡಾಕ್ಟರ್ ಟಿ.ಎಸ್. ವಿವೇಕಾನಂದ ಶೇಷಗಿರಿ ಜೋಡಿದಾರ್ ಬರೆದಿರುವಂಥ ಈ ಒಂದು ಕೃತಿ ನಿಜಕ್ಕೂ ನಮ್ಮ ಮನೆಯಲ್ಲಿ ಇರುವ ಎಲ್ಲ ಅರ್ಹತೆಗಳನ್ನು ಪಡೆದಿದೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಬಸವರಾಜಯ್ಯ ಅಂತೇಳಿ. ನಾನು ಬೆಸ್ಕಾಂನಲ್ಲಿ ನಿವೃತ್ತ ಜೂನಿಯರ್ ಇಂಜಿನಿಯರ್ ಆಗಿದ್ದೀನಿ. ನಾನು ಮೂಲತಃ ಕೊರಟಗೆರೆ ತಾಲೂಕು ಪುರಸಂದ್ರ ಗ್ರಾಮದವನು. ಪ್ರಸ್ತುತ ದೊಡ್ಡಕಲ್ಸಂದ್ರ ಕನಕಪುರ ರಸ್ತೆಯಲ್ಲಿ ನಾರಾಯಣ ನಗರದಲ್ಲಿ ವಾಸ ಇದ್ದೇನೆ. ಬಸವರಾಜಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಎಚ್.ಜಿ. ರುದ್ರಪ್ಪ. ತರೀಕೆರೆ ತಾಲೂಕು ಆದಿಕೆರೆ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಕೃಷಿ ಕೆಲಸ ಮಾಡುತ್ತಿದ್ದೇನೆ. ರುದ್ರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ನಾಗಭೂಷಣಯ್ಯ. ನಾವು ಬಾಗೇಪಲ್ಲಿ ತಾಲೂಕಿಂದ ಬಂದಿದ್ದು. ಈಗಿರೋ ಪ್ರಸ್ತುತ BTM. ನಾಗಭೂಷಣಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧಾಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ದ ಫಾಕ್ಸ್. D.H. ಲಾರೆನ್ಸ್ ಅವರು ಇಂಗ್ಲೀಷಲ್ಲಿ ಬರೆದ ದ ಫಾಕ್ಸ್ ಕೃತಿಯನ್ನು ಅನುವಾದ ಮಾಡಿದ್ದಾರೆ. G.N. ರಂಗನಾಥರಾವ್ ಅವರು ಕನ್ನಡ ಭಾಷೆಗೆ ಈ ಕಾದಂಬರಿಯನ್ನು ಕೊಡೋಕ್ಕೆ ನಾವು ಸಿದ್ಧ. ನಮ್ಮ ಪ್ರಶ್ನೆ ಈಗ ಬಂತು. ಇದರಲ್ಲಿ ಯಾವ ರಾಜವಂಶವು ಚಿತ್ರದುರ್ಗದ 7 ಸುತ್ತಿನ ಕೋಟೆಯನ್ನು ನಿರ್ಮಿಸಲಿಲ್ಲ? ಆಯ್ಕೆಗಳನ್ನು ನೋಡೋಣ. ಮೈಸೂರು ಅರಸರು, ವಿಜಯನಗರದ ಅರಸರು, ಹೊಯ್ಸಳರು, ಚಾಲುಕ್ಯರು. 7 ಸುತ್ತಿನ ಕೋಟೆಯನ್ನು ನಿರ್ಮಿಸೋದಕ್ಕೆ ಇವರಲ್ಲಿ ಯಾರು ನೆರವಾಗಲಿಲ್ಲ, ಯಾರು ಕಟ್ಟೋಕ್ಕೆ ಹೋಗಲಿಲ್ಲ? ಮೊದಲಿಗೆ ಬಸವರಾಜಯ್ಯ, ಆನಂತರ ರುದ್ರಪ್ಪ. ಚಾಲುಕ್ಯರು ಭಾಗವಹಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿ ರುದ್ರಪ್ಪ. ಎರಡನೇದು ವಿಜಯನಗರದ ಅರಸರು. ಉತ್ತರವನ್ನು ನೋಡೋಣ. ಮೈಸೂರು ಅರಸರು. ಚಿತ್ರದುರ್ಗದ 7 ಸುತ್ತಿನ ಕೋಟೆ ಏನಿದೆ, ಇದು ಹೆಚ್ಚು ಕಡಿಮೆ ಸುಮಾರು 11ನೇ ಶತಮಾನದಲ್ಲಿ ಆರಂಭವಾಗುತ್ತೆ. ಈ ಕೋಟೆಯನ್ನು ಕಟ್ಟುವ ಕೆಲಸ ಹೊಯ್ಸಳರ ಕಾಲದಲ್ಲಿ. ಹೊಯ್ಸಳರ ನಂತರ ಬಂದಂಥ ವಿಜಯನಗರದ ಅರಸರು, ಚಾಲುಕ್ಯರು, ರಾಷ್ಟ್ರಕೂಟರು ಇವರೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಈ ಕೋಟೆಯನ್ನು ಬಲಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಮೈಸೂರು ಅರಸರು ಈ ಕೆಲಸಕ್ಕೆ ಹೋಗಲ್ಲ. ಯಾಕಂದರೆ ಹೈದರಾಲಿ ಈ ಕೋಟೆಯನ್ನು ಗೆದ್ದ ಮೇಲೆ ಆ ಕೋಟೆಯನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನೋ ವಿಚಾರ ಅವನಿಗಂತೂ ಬರೋದಿಲ್ಲ. ಹಾಗಾಗಿ ಮುಂದೆ ಮೈಸೂರು ಅರಸರು ಯಾರು ಬರ್ತಾರೆ, ಬ್ರಿಟಿಷರ ಪ್ರಭಾವದಲ್ಲೇ ಅವರು ಹೆಚ್ಚು ಕಾಲ ಇದ್ದ ಕಾರಣ ಅವರು ಈ ಕೋಟೆಯ ಬಲಪಡಿಸುವ ಕೆಲಸಕ್ಕೆ ಹೆಚ್ಚು ಹೋಗೋದಿಲ್ಲ. ಆದರೆ ಈ ಚಿತ್ರದುರ್ಗದ ಪ್ರದೇಶ ಏನಿದೆಯಲ್ಲ, ಇದು ಅತ್ಯಂತ ಪ್ರಾಚೀನವಾದ ಪ್ರದೇಶ ಅಂತ ಹೇಳ್ಬೋದು. ಯಾಕಂದರೆ ಅಶೋಕನ ಶಿಲಾಶಾಸನ ದೊರೆತಿರುವಂಥ ಸ್ಥಳ ಇದು ಈ ಒಂದು ಪ್ರದೇಶಗಳಲ್ಲಿ. ಹಾಗಾಗಿ ಚಿತ್ರದುರ್ಗ ನಮ್ಮ ನಾಡಿನ ಬಹುಮುಖ್ಯವಾದ ಸ್ಥಾನಗಳಲ್ಲಿ ಒಂದಾಗಿದೆ. ನಾ ಕಂಡ ಅಮೆರಿಕ. ಕೊಡಗು ಗಣೇಶ್ ಬರೆದಿರುವಂಥದ್ದು ಪ್ರಶ್ನೆ. ಭಾರತದ ಮೊದಲ ಹಿಮಾಲಯನ್ ಏರ್ ಸಫಾರಿ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ? ಆಯ್ಕೆಗಳು ಬರೋದಕ್ಕೂ ಮೊದಲು ನಾಗಭೂಷಣಯ್ಯ ಅವರು ಬಜರ್ ಒತ್ತಿದ್ದಾರೆ. ಉತ್ತರಾಖಂಡ ಸರ್. ಉತ್ತರಾಖಂಡ್ ಅಂತ ಹೇಳ್ತಾ ಇದ್ದಾರೆ. ರುದ್ರಪ್ಪ ಹಾಗೂ ಬಸವರಾಜಯ್ಯ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡಲ. ಆಯ್ಕೆಗಳು: ಲಡಾಖ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ. ಹೇಳಿ ರುದ್ರಪ್ಪ. ಅರುಣಾಚಲ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರಾಖಂಡ್ ಉತ್ತರ ಸರಿಯಾಗಿದೆ. ನಾಗಭೂಷಣಯ್ಯ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಈ ಉತ್ತರ ಕೊಟ್ಟಿದ್ದಾರೆ. ನಾ ಕಂಡ ಅಮೆರಿಕ ಕೃತಿಯ ಜೊತೆ ದ ಫಾಕ್ಸ್ ಗುಳ್ಳೆನರಿ ಈ ಒಂದು ಪುಸ್ತಕ, 2 ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಡಿಸೆಂಬರ್ 15, 2023ರಿಂದ
ಈ ಒಂದು ಹಿಮಾಲಯನ್ ಏರ್ ಸಫಾರಿ ಅನ್ನೋದು ಏನಿದೆ ಇದು ಅಧಿಕೃತವಾಗಿ ಚಾಲನೆಗೆ ಬಂದಿದೆ. ಇದು ಗೈರೋಕಾಪ್ಟರ್ ಸಾಹಸ ಕ್ರೀಡೆ ಅಂತ ಹೇಳ್ತಾರೆ. ಗೈರೋಕಾಪ್ಟರ್ ಅಂತ ಹೇಳ್ತಂದರೆ ಒಬ್ಬರು ಅಥವಾ ಇಬ್ಬರು ಕುಳಿತುಕೊಳ್ಳಬಹುದಾದ ಹೆಲಿಕಾಪ್ಟರ್ ರೀತಿಯ ಒಂದು ವಾಹನ, ವಾಯುವಾಹನ. ಇದಕ್ಕೆ ಯಾವುದೇ ರೀತಿಯಾದ ಚಕ್ರಗಳು ಇರೋಲ್ಲ. ಹಾಗಾಗಿ ಅತ್ಯಂತ ಕಡಿದಾದ ಪ್ರದೇಶಗಳಲ್ಲಿ ಇಳಿಯೋದು ಸುಲಭ, ಅಲ್ಲಿಂದ ಮೇಲಕ್ಕೆ ಹಾರೋದು ಸಹ ಸುಲಭ. ಇದು ಪ್ರವಾಸೋದ್ಯಮವನ್ನು, ಸಾಹಸ ಕ್ರೀಡೆಗಳನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಬಹುದು ಅಂತ ನಿರೀಕ್ಷೆ ಮಾಡಿದೆ ಉತ್ತರಾಖಂಡ್ ರಾಜ್ಯ. ಮುಂದಿನ ಪುಸ್ತಕ ಮಲೆನಾಡಿನ ಮರೆಯದ ನೆನಪುಗಳು, ಗಿರಿಮನೆ ಶಾಮರಾವ್ ಬರೆದಿರುವಂಥದ್ದು. ಪ್ರಶ್ನೆ: ವಸುದೈವ ಕುಟುಂಬಕಂ ಶ್ರೀಮದ್ ಭಗವದ್ಗೀತಾ ಮತ್ತು ವಿಶ್ವ ಏಕತೆ ಸಮಾವೇಶವು ಹರಿಯಾಣದಲ್ಲಿ ನಡೆಯಿತು. ಯಾವ ರಾಜ್ಯವು ಸಕ್ರಿಯವಾಗಿ ಭಾಗವಹಿಸಿತು? ನಾಗಭೂಷಣಯ್ಯ ಅವರು ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಆಯ್ಕೆಗಳು: ಗುಜರಾತ್, ಮಧ್ಯಪ್ರದೇಶ್, ಅಸ್ಸಾಂ, ಹರಿಯಾಣ. ಹೇಳಿ ರುದ್ರಪ್ಪ. ಮಧ್ಯಪ್ರದೇಶ. ಮಧ್ಯಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಸ್ಸಾಂ ಆಗಿತ್ತು. ಇಡೀ ಜಗತ್ತೇ ಒಂದು ದೊಡ್ಡ ಕುಟುಂಬ ಎನ್ನುವ ಒಂದು ಉದಾತ್ತ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆ ಹೇಗೆ ವಿಶ್ವ ಏಕತೆಗೆ ನೆರವನ್ನು ನೀಡಬಹುದು ಎನ್ನುವ ವಿಚಾರವಾಗಿ ಒಂದು ಬಹುದೊಡ್ಡ ಸಮಾವೇಶ ಹರಿಯಾಣ ರಾಜ್ಯದಲ್ಲಿ ನಡೆಯಿತು. ಆದರೆ ಈ ಸಮಾವೇಶ ನಡೆಯೋದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟದ್ದು ಅಸ್ಸಾಂ ರಾಜ್ಯ. ಹಾಗಾಗಿ ಅಸ್ಸಾಂ ಮುಂದೆ ನಿಂತು ಈ ಒಂದು ಸಮಾವೇಶವನ್ನು ನಡೆಸ್ತು. ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದರು. ಮುಂದಿನ ಪುಸ್ತಕ KN ಗಣೇಶಯ್ಯ ಬರೆದಂಥ ಕಾದಂಬರಿ ಬಳ್ಳಿ ಕಾಳ ಬೆಳ್ಳಿ. ಪ್ರಶ್ನೆ: ಕನ್ನಡ ಚಿತ್ರರಂಗದಲ್ಲಿ ಟಾರ್ಜನ್ ಮಾದರಿಯ ಮೊದಲ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಮೊದಲಿಗೆ ಬರೆದಿರುತ್ತಿದ್ದಾರೆ ನಾಗಭೂಷಣಯ್ಯ. ಉತ್ತರ ಕೊಡಿ ಸರ್, ಕಾಯ್ತಾ ಇದ್ದಾರೆ. ಟಾರ್ಜನ್ ಮಾದರಿಯ ಚಿತ್ರ ಗಂಧದ ಗುಡಿ. ಗಂಧದ ಗುಡಿ. ರುದ್ರಪ್ಪ ಮತ್ತು ಬಸವರಾಜಯ್ಯ ಆಯ್ಕೆಗಳು ಬಂತು. ಕಾಡಿನ ರಹಸ್ಯ, ಕಾಡು, ಕಾಡಿನ ರಾಜ, ರತ್ನಗಿರಿ ರಹಸ್ಯ. ಬಸವರಾಜಯ್ಯ. ರತ್ನಗಿರಿ ರಹಸ್ಯ. ಉತ್ತರವನ್ನು ನೋಡೋಣ. ರತ್ನಗಿರಿ ರಹಸ್ಯ ಉತ್ತರ ಸರಿಯಾಗಿದೆ. ಬಸವರಾಜಯ್ಯ ಈ ಉತ್ತರ ಕೊಟ್ಟಿದ್ದಾರೆ. ಬಳ್ಳಿ ಕಾಳ ಬೆಳ್ಳಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಉದಯ್ ಕುಮಾರ್ ಅವರು ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿದ್ರು. BR ಪಂತುಲು ಅವರು ನಿರ್ಮಾಣ ನಿರ್ದೇಶನದ ಹೊಣೆ ಹೊತ್ತಿದ್ರು. ಒಬ್ಬ ರಾಜ್ಕುಮಾರನನ್ನು ಅಪಹರಿಸ್ತಾರೆ. ಅವನನ್ನು ಕಾಡಿನ ಮಧ್ಯೆ ಬಿಟ್ಟು ಹೋಗ್ತಾರೆ. ಆ ಕಾಡು ಮನುಷ್ಯನ ರೀತಿಯಲ್ಲಿ ಆ ರಾಜ್ಕುಮಾರ ಬೆಳೆದು ದೊಡ್ಡವನಾಗ್ತಾನೆ. ನಂತರ ಒಂದು ಹುಡುಗಿಯ ಸಹವಾಸದಿಂದ ಆತ ನಿಜವಾಗಿಯೂ ರಾಜಕುಮಾರ, ಕಾಡು ಮನುಷ್ಯ ಅಲ್ಲ ಅನ್ನೋ ವಿಚಾರ ಗೊತ್ತಾಗಿ ಮತ್ತೆ ವಾಪಸ್ಸು ಬಂದು ಆತ ರಾಜ್ಯವನ್ನು ಗೆಲ್ಲುವ ಕತೆ. ಹೆಚ್ಚು ಕಡಿಮೆ ಟಾರ್ಜನ್ ಮಾದರಿಯ ಕಥೆಯನ್ನು ಆಧರಿಸಿದಂಥ ಮೊತ್ತ ಮೊದಲ ಚಿತ್ರ ಕನ್ನಡ ಭಾಷೆಯಲ್ಲಿ. ಕನ್ನಡ ನಿಜ ವ್ಯಾಕರಣ ಡಾಕ್ಟರ್ PP ಗಿರಿಧರ್ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಸ ಲ ಆ ತೆ ಗೆ. ಹೇಳಿ ನಾಗಭೂಷಣಯ್ಯ. ಸಕಲ. ಸಕಲ. ಇದು ನಕಾರಾತ್ಮಕ ತಂತ್ರ ಅಂತಾರೆ. ಹೀಗೆ ಮಾಡಬಾರ್ದು. ಉತ್ತರ ಗೊತ್ತಿದ್ದರೆ ಮಾತ್ರ ಬರೆದಿರುತ್ತೆ. ಯಾಕಂದರೆ ಅವರಿಬ್ಬರಿಗೆ ಸಮಯ ಸರಿ ಸರ್, 1 ನಿಮಿಷದ್ದು ಏನಿತ್ತು ಅದನ್ನು ತಾವು ಈಗ ಅವರಿಗೆ ಸಿಗದೇ ಇರೋ ಹಾಗೆ ಮಾಡಿದ್ದೀರಿ. ಸರಿ ಸರಿ. ಉತ್ತರ ಗೊತ್ತಿದ್ದರೆ ಖಂಡಿತ ಬರೆದರು. ರುದ್ರಪ್ಪ. ರುದ್ರಪ್ಪನವರೇ ಬಜರ್ ಒತ್ತಿದ್ದೀರಿ. ಹಾಂ. ಬಸವರಾಜಯ್ಯ ಅವರ ಸಮಯವನ್ನು ತಾವು ಸಹ. ಕೊನೆ ಆಸ್ತಿ ತೆರಿಗೆ ಅಂತ ಬರುತ್ತೆ. ಸಕಲ. ಏನೇ ಉತ್ತರ ಕೊಡೋದಾದರೂ ಬಜರ್ ಒತ್ತಿಬಿಟ್ಟು ಉತ್ತರ ಕೊಡಿ. 3ನೇ ಇದಕ್ಕೂ ಅವಕಾಶ ಉಂಟು ಇಲ್ಲಿ, ಯಾಕಂದರೆ ಆಯ್ಕೆಗಳಿಲ್ಲ.
ಉತ್ತರ ಗೊತ್ತಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಉತ್ತರವನ್ನು ನೋಡೋಣ. ಸಕಾಲದಲ್ಲಿ ಆಸ್ತಿ ತೆರಿಗೆಯನ್ನು ಕಟ್ಟಬೇಕು ನಾವು, ಅಷ್ಟೇ, ಮತ್ತೇನಿಲ್ಲ. ಮುಂದಿನ ಪುಸ್ತಕ ಆವರ್ತ, ಆಶಾ ರಘು ಅವರು ಬರೆದಂಥ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 52 ಕೂಡು 39, 88 ಕಳೆ 37, 25 ಗುಣಿಸು 9, 128 ಭಾಗಿಸು 8. ಇನ್ನೊಂದು ಸಲ ಓದಿ ಹೇಳ್ತೇನೆ. 52 ಕೂಡು 39, 88 ಕಳೆ 37, 25 ಗುಣಿಸು 9, 128 ಭಾಗಿಸು 8. 380. ಬಸವರಾಜಯ್ಯ 96. ಅಲ್ಲಲ್ಲ, ಬಸ್ಸರ್ ಒತ್ತದೆ ಉತ್ತರ ಕೊಡಬೇಡಿ. ಬಸ್ಸರ್ ಒತ್ತಿ. ಹಾಂ, 96. ಅಲ್ಲ, ಎಲ್ಲವನ್ನೂ ಕೂಡಿಬಿಟ್ಟು ಅಂತಿಮ ಉತ್ತರ ಹೇಳಬೇಕು. ಹೌದು ಸರ್. ಎಷ್ಟು? 96. ಬರೀ 96? ಹೌದು ಸರ್. ಹೇಳಿ ಬಸವರಾಜಯ್ಯ. 381 ಸರ್. 381 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 91, 51, 225, 16 ಎಲ್ಲವನ್ನು ಕೂಡಿದ್ರೆ 383 ಬಂದಿದೆ. ಎಲ್ಲೋ ಒಂದು ಸಣ್ಣ ತಪ್ಪಾಗಿದೆ ಬಸವರಾಜಯ್ಯ. ಆವರ್ತಾಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಹಚ್ಚಿಟ್ಟ ಹಣತೆಗಳು, ಅನುಭವ ಕಥನ, ಸೃಜನಾ ಸಂಪಾದಿಸಿರುವಂಥದ್ದು. ಪ್ರಶ್ನೆ: ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಬಸವರಾಜಯ್ಯ ಬಜರುತ್ತಿದ್ದಾರೆ. ಉತ್ತರ ಪಟ್ಟದಕಲ್ಲು. ಪಟ್ಟದಕಲ್ಲು. ರುದ್ರಪ್ಪ ಮತ್ತು ನಾಗಭೂಷಣಯ್ಯ ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಸೂರ್ಯ ದೇವಾಲಯ ಕೊನಾರಕ್, ಸೂರ್ಯ ದೇವಾಲಯ ಮಾರ್ಥಾಂಡ. ಎರಡನೇದಾಗಿ ಬಸರುತ್ತಿದ್ದು ನಾಗಭೂಷಣಯ್ಯ, ಆಮೇಲೆ ರುದ್ರಪ್ಪ. ನಾಗಭೂಷಣಯ್ಯ ಸೂರ್ಯ ದೇವಾಲಯ ಕೋನಾರ್ಕ್. ಕೊನಾರಕ್ ಅಂತ ಹೇಳ್ತಾ ಇದ್ದಾರೆ. ರುದ್ರಪ್ಪನವರು ಎರಡನೇದು ಮಾರ್ತಾಂಡ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಸೂರ್ಯ ದೇವಾಲಯ ಮೊಧೇರಾ, ಸೂರ್ಯ ದೇವಾಲಯ ಗ್ವಾಲಿಯರ್. ಉತ್ತರವನ್ನು ನೋಡೋಣ. ಸೂರ್ಯ ದೇವಾಲಯ ಕೊನಾರಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟವರು ನಾಗಭೂಷಣಯ್ಯ. ಹಚ್ಚಿಟ್ಟ ಹಣತೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ ಸೂರ್ಯ ದೇವಾಲಯ ಕೊನಾರಕ್ ಏನಿದೆ, ಇದು ಒಡಿಶಾ ರಾಜ್ಯದಲ್ಲಿ ಇದೆ. 1984ರಲ್ಲಿ ಇದು ವಿಶ್ವ ಪರಂಪರೆಯ ತಾಣಕ್ಕೆ ಸೇರುತ್ತೆ. ವಿಶ್ವ ಪರಂಪರೆಯ ಕಟ್ಟಡಗಳಲ್ಲಿ 246ನೇ ಸ್ಥಾನವನ್ನು ಪಡೆದಿದೆ. 13ನೇ ಶತಮಾನದಲ್ಲಿ ಈ ಒಂದು ಆಲಯವನ್ನು ಕಟ್ಟುತ್ತಾರೆ. ಕಳಿಂಗ ವಾಸ್ತು ಅಂತ ವಿಶೇಷ ವಾಸ್ತು ಶೈಲಿಯಲ್ಲಿ ಕಟ್ಟಿರುವಂಥ ಆಲಯ ಇದು. 24 ಚಕ್ರಗಳಿರುವ ರಥ ಇದೆ. ಇಡೀ ದೇವಸ್ಥಾನವೇ ಒಂದು ರಥದ ರೂಪದಲ್ಲಿದೆ. 24 ಚಕ್ರ, 6 ಕುದುರೆಗಳು ಇವನ್ನು ಎಳೀತಾ ಇವೆ. ಇವನ್ನು ಕಟ್ಟಿದವರು ನಮ್ಮ ಕನ್ನಡ ಮೂಲದ ಅರಸರು ಅನ್ನೋದು ನಾವು ಹೆಮ್ಮೆ ಪಡಬಹುದಾದಂಥ ವಿಚಾರ. ಪೂರ್ವ ಗಂಗರ ಮೊದಲನೆಯ ನರಸಿಂಹದೇವ ಎನ್ನುವ ಅರಸ ಇದನ್ನು ಕೆತ್ತಾನೆ. ಮೂಲದಲ್ಲಿ ಈ ದೇವಸ್ಥಾನ 200 ಅಡಿ ಎತ್ತರ ಇತ್ತಂತೆ. ಈಗ ತುದಿಯೆಲ್ಲ ಬಿದ್ದು ಹೋಗಿದೆ. ಈಗ ಹೆಚ್ಚು ಕಡಿಮೆ 100 ಅಡಿ ಮಾತ್ರ ಉಳಿದಿದೆ. ಜೀವಮಾನದಲ್ಲಿ ಒಮ್ಮೆ ನೋಡಲೇಬೇಕಾದಂಥ ಆಲಯ. ಮುಂದಿನ ಪುಸ್ತಕ ಪರಿಸರ ನಿಘಂಟು, ಡಾಕ್ಟರ್ TS ವಿವೇಕಾನಂದ ಹಾಗೂ ಶೇಷಗಿರಿ ಜೋಡಿದಾರ್ ಸಂಪಾದಿಸಿರುವ ಕೃತಿ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹೋ, ಬೆ, ತೆ, ಲ, ಲಿ, ಇದಂ, ವ, ಮೇ. ಬೇಲಿ ಎದ್ದು ಹೊಲ ಮೇಯ್ದಂತೆ. ಬಜರ್ ಹೇಳಿ. ಬೇಲಿ ಎದ್ದು ಹೊಲ ಮೇಯ್ದಂತೆ. ಸರ್, ಬೇಲಿ ಅಕ್ಷರ ಬೇಕು ಸರ್.
ತಮ್ಮ ಉತ್ತರ ಒಂದು ಸಲ ಪರಿಷ್ಕಾರ ಮಾಡಿ ಅಂತ ಹೇಳ್ತಾ ಇದ್ದೇನೆ. 8 ಅಕ್ಷರ ಬೇಕು, 10 ಬೇಡ ನನಗೆ. ಏನು ತಪ್ಪು ಮಾಡಿದ್ದೀರಿ ನೋಡಿ. ಉತ್ತರ ಸರಿ ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಸಣ್ಣ ತಪ್ಪು ಮಾಡಿದ್ದೀರಿ. ರುದ್ರಪ್ಪನವರು ಬಸರುತ್ತಿದ್ದಾರೆ, ಕೇಳಲ್ಲ ಅವರನ್ನು. ಬೇಲಿ ಮೇಯ್ದಂತೆ, ಬೇಲಿ ಒಲವ ಮೇಯ್ದಂತೆ. ಬೇಲಿ ಹೊಲವ ಮೈದಂತೆ. ರುದ್ರಪ್ಪ ಬೇಲಿ ಈಗಲೇ ಸರಿ ಕಾಣಿಸಲ್ಲ ಸರ್, ಅಕ್ಷರಗಳು ಅಕ್ಷರ ಉತ್ತರವನ್ನು ನೋಡೋಣ. ಬೇಲಿ ಎದ್ದು ಹೊಲವ ಮೈದಂತೆ ಅಂತ ತಾವು ಹೇಳಿದ್ರಿ. ಎದ್ದು ಇಲ್ಲ. ಅದೇನಾಗುತ್ತೆ ಅಂದರೆ ಹಾರ್ಟ್ ಸೆಟ್ಟಲ್ಲಿ ಕೂತಾಗ ಆ ಗಾದೆ ಮಾತು ನೆನಪು ಬಂದು ಹಾಗೆ ಹೇಳ್ಬಿಡ್ತೀವಿ. ಆದರೆ ಇಲ್ಲಿ 8 ಅಕ್ಷರ ನಾವು ಕೊಟ್ಟದ್ದು. ತಮ್ಮ ಸಣ್ಣ ತಪ್ಪನ್ನು ತೆಗೆದುಕೊಂಡಿದ್ದೀರಿ. ಪರಿಸರ ನಿಘಂಟು ಈ ಕೃತಿಯನ್ನು ತಮಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮಂಗಳ ಕಾರ್ಯಗಳಲ್ಲಿ ಪಠಿಸುವ 8 ಶ್ಲೋಕಗಳು ನವಿಲಿನ ನರ್ತನ ನಿಖರತೆ. ಮಂಗಳ ಕಾರ್ಯಗಳಲ್ಲಿ ಪಠಿಸುವ ಅಷ್ಟಮಂಗಳ. ಬಜರ್ ಒತ್ತದೆ ಉತ್ತರ ಕೊಡಬೇಡಿ. ಹೇಳಿ. ಅಷ್ಟಮಂಗಳ. ಅಷ್ಟಮಂಗಳ ಒಂದು ಉತ್ತರ. ಮಂಗಳಾಷ್ಟಕ ಅಂತ ಹೆಸರು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ನವಿಲಿನ ನರ್ತನ, ಮಧ್ಯದಕ್ಷರ ಗ. ಉತ್ತರವನ್ನು ನೋಡೋಣ. ಜಾಗರ 3 ಉತ್ತರ. ನಿಖರತೆ ಉತ್ತರವನ್ನು ನೋಡೋಣ. ಸ್ಪಷ್ಟತೆ. ಬಜರ್ ಒತ್ತಿಬಿಟ್ಟು ಉತ್ತರ ಕೊಡಿ. ಹೇಳ್ತಾನೇ ಇದ್ದೀನಿ ನಾನು. ಸ್ಪಷ್ಟತೆ. ಸ್ಪಷ್ಟತೆ ಉತ್ತರವನ್ನು ನೋಡೋಣ. ಸ್ಪಷ್ಟತೆ ಉತ್ತರ ಸರಿಯಾಗಿದೆ. ಶೈಕ್ಷಣಿಕ ದೃಷ್ಟಿ SR ವಾಲಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಬಸವರಾಜಯ್ಯ ಅವರಿಗೆ ಅವಕಾಶ. 5 ಪ್ರಶ್ನೆಗಳು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ತಲೆಭಾರ ಎನ್ನುವ ನುಡಿಗಟ್ಟಿನ ಅರ್ಥವೇನು? ದೊಡ್ಡ ಹೊಣೆಗಾರಿಕೆ, ನೆಗಡಿ, ಉಗ್ರವಾಗು. ಬಜರ್ ಏನು ಬೇಕಿಲ್ಲ ಸರ್. ಬೇಡ ಬೇಡ. ದೊಡ್ಡ ಹೊಣೆಗಾರಿಕೆ. ಮುಂದಿನ ಪ್ರಶ್ನೆ. ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇಳೆ, ಹೊಳೆ. ಇಳೆ. ಮುಂದಿನ ಪ್ರಶ್ನೆ. ಲಕ್ಷ್ಮಣನು ಶೂರ್ಪಣಖಿಯ ಮೂಗನ್ನು ಕತ್ತರಿಸಿದ ಹಾಗೆ ಮತ್ಯಾವ ರಾಕ್ಷಸಿಯ ಮೂಗನ್ನು ಕತ್ತರಿಸಿದ? ಅಯೋಮುಖಿ, ಅಯೋಭುಜ. ಅಯೋಮುಖಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅನುಕೂಲ ಸಿಂಧು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆ ಭಾರ, ದೊಡ್ಡ ಹೊಣೆಗಾರಿಕೆ ಸರಿಯಾಗಿದೆ. 2 ಉತ್ತರ. ಇಳೆ ಸರಿಯಾಗಿದೆ. 3 ಉತ್ತರ. ಅಯೋಮುಖಿ ಸರಿಯಾಗಿದೆ. 4 ಉತ್ತರ. ಅನುಕೂಲ ಸಿಂಧು, ಅಭಾವ ವೈರಾಗ್ಯ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಕಣ್ಣಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ರುದ್ರಪ್ಪ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ. ತಲೆ ಬೋಳಿಸಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಷ್ಟವನ್ನುಂಟು ಮಾಡಿಕೊಳ್ಳು, ನಷ್ಟವನ್ನುಂಟು ಮಾಡು. ನಷ್ಟವನ್ನುಂಟು ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ.
ದೀಪಕ್ಕೆ ಮುತ್ತುವ ಹುಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಈಚಲು, ಊಚಲು. ಊಚಲು. ಮುಂದಿನ ಪ್ರಶ್ನೆ. ಮಧುವಂತ ನಗರವನ್ನು ಯಾರು ದಂಡಕಾರಣ್ಯವಾಗುವಂತೆ ಶಾಪವನ್ನು ನೀಡಿದರು? ಬೃಹಸ್ಪತಿ, ಶುಕ್ರಾಚಾರ್ಯ. ಬೃಹಸ್ಪತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ. ಯಾರ ಕಡೆ? 3 ಕೊಟ್ಟರೆ ಸೊಸೆ. ಸೊಸೆ ಕಡೆ. ಜ್ವರ ಹೇಳಿ, ಪರವಾಗಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಟ್ಟೆ ಇಲ್ಲದ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೇಲಿ ಬಂತು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆ ಬೋಳಿಸಿಕೊಳ್ಳು, ನಷ್ಟವನ್ನುಂಟು ಮಾಡಿಕೊಳ್ಳು. ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರ ದೀಪಕ್ಕೆ ಮುತ್ತುವ ಹುಳು ಈಚಲು ಹುಳು ಅಂತ ಹೇಳ್ತೇವೆ, ಊಚಲು ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಶುಕ್ರಾಚಾರ್ಯ ಆಗಿತ್ತು, ತಾವು ಬೃಹಸ್ಪತಿ ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಹುಣ್ಣಿಮೆ ಚಂದ್ರನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ನಾಗಭೂಷಣಯ್ಯ ಅವರಿಗೆ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ. ತಲೆ ಭಾರವಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚಿಂತೆಯಿಂದ ತಲೆನೋಯಿ, ನೆಗಡಿಯಿಂದ ತಲೆನೋವು. ಚಿಂತೆಯಿಂದ ತಲೆನೋವು. ಮುಂದಿನ ಪ್ರಶ್ನೆ. ಮೆಟ್ಟುಗತ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಈಳಿಗೆ, ಊಳಿಗ. ಈಳಿಗೆ. ಮುಂದಿನ ಪ್ರಶ್ನೆ. ಜಿಂಕೆಯ ರೂಪದಲ್ಲಿ ಆರಣಿಯನ್ನು ಯಾರು ಹೊತ್ತೊಯ್ದು ಅರ್ಜುನನಿಗೆ ಪಾಶುಪತಾಸ್ತ್ರ ದೊರೆಯುವಂತೆ ಮಾಡಿದರು? ಯಮ, ಶನಿ. ಯಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೋನದ ಬುತ್ತಿ ತಪ್ಪಿ ತುಪ್ಪದಲ್ಲಿ ಬಿದ್ದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮರವೊಂದರಲ್ಲಿ 15 ಬಿಳಿ ಎಲೆ, 15 ಕರಿ ಎಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗೊತ್ತಾಯ್ತಾ? ಗೊತ್ತಾಗಿಲ್ಲ. ತಲೆ ಭಾರವಾಗು, ಚಿಂತೆಯಿಂದ ತಲೆನೋವು. ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರ ಮೆಟ್ಟುಗತ್ತಿ, ಈಳಿಗೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಈಗ ಬಂತು, ಯಮ ಆಗಿತ್ತು. ಕೊಟ್ಟಿದ್ರಾ? ಯಮ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಬೋನದ ಬುತ್ತಿ ತಪ್ಪಿ ಚಿತ್ತವಲ್ಲಭೆಯ ಮರೆಸಿತ್ತು. ಪ್ರೇಯಸಿನೂ ಮರ್ತೋಗ್ತಾಳಂತೆ ಹೊಟ್ಟೆ ಖಾಲಿ ಇದ್ದರೆ. ಹಸಿವಾದಾಗ ಹಸಿವು ಬಿಟ್ಟು ಇನ್ನೇನು ಮನುಷ್ಯನ ಗಮನಕ್ಕೆ ಬರೋಲ್ಲ. 15 ಅಮಾವಾಸ್ಯೆ 15 ದಿನಗಳ ಕೃಷ್ಣ ಪಕ್ಷ, ಶುಕ್ಲ ಪಕ್ಷಗಳ ವರ್ಣನೆ ತಿಂಗಳು ಆಗಿತ್ತು. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲ ಬಸವರಾಜಯ್ಯ ಅವರಿಗೆ ದೊರೆಯುತ್ತಾ ಇದೆ 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ರುದ್ರಪ್ಪ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ನಾಲ್ಕು 3 7 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.